ಯಾರೇ ನಿರ್ಮಾಪಕರು ಸಿನಿಮಾ ನಿರ್ಮಿಸಕ್ ಬರುವಾಗಿದ್ರೆ ಅಥವಾ ಸಿನಿಮಾ ನಿರ್ಮಿಸ್ಬೇಕು ಅಂತಿದ್ರೆ ಒಂದಷ್ಟು ಸಲಹೆ ಸೂಚನೆಗಳನ್ನ ತಗೊಳ್ಳಿ ಸೀನಿಯರ್ಸ್ಗಳ ಹತ್ರ, ಅಥವಾ ಒಂದಷ್ಟು ಸೋಷಿಯಲ್ ಮೀಡಿಯಾನ ನೀವು ಸ್ಟಡಿ ಮಾಡಿ ಒಂದಷ್ಟು ಸಿನಿಮಾ ರಂಗದಲ್ಲಿರೋರ ಬಗ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ಇಂಚಿಂಚಿಗೂ ನಾನು ಯಾರಿಗೋ ಹೇಳಿದೆ, ಕನ್ನಡ ಚಿತ್ರರಂಗದಲ್ಲಿ ಇಂಚಿಂಚಿಗೂ ವಿಷ ಸರ್ಪಗಳು ಇದೆ. ನೀವು ಹೆಜ್ಜೆ ಹಾಕ್ಬೇಕು ಅಂತಂದ್ರೆ ಹುಷಾರಾಗಿ ಹೆಜ್ಜೆ ಹಾಕ್ಬೇಕು, ಆವಾಗಲೇ ನೀವು ಸಕ್ಸೀಡ್ ಕಾಣೋದು. ನೀವು ಏನಾಗ್ತಾ ಇದೆ, ನಾನು ಈಗ ವಾಟ್ಸಪ್ ಗ್ರೂಪ್ಗಳೆಲ್ಲ ಮಾತಾಡ್ತಾ ಇದೀವಲ್ಲ, ಸಿನಿಮಾ ಎಲ್ಲ ಲಾಸ್ ಆದ್ಮೇಲೆ ಬಂದು ಇಲ್ಲಿ ಮಾತಾಡ್ತಾರೆ. ಲಾಸ್ ಆಗಕ್ಕೆ ಮುಂಚೆನೆ ತಿಳ್ಕೊಂಬಿಡಿ. ಇದು ನಿರ್ಮಾಪಕರಿಗೆ ಎಲ್ಲ ಪ್ರತಿಯೊಂದು, ಒಂದು ಸ್ಟುಡಿಯೋ ಆಗಿರ್ಬೋದು, ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಕಡೆನೂ ಕೆಲವರೆಲ್ಲ ಕಮಿಷನ್ಗಳು ಇಟ್ಕೊಂಡು ನಿಮಗೆ ಒಂದು ₹100 ಹೇಳ್ತಾರೆ, ಅಲ್ಲ ₹50 ಕೊಟ್ಟಿರ್ತಾರೆ, ₹50 ತಿನ್ನಕ್ಕಿರ್ತಾರೆ. ಇಂಥವೆಲ್ಲ ಆಗ್ಬಾರ್ದು. ಡೈರೆಕ್ಟ್ ಯು ಆರ್ ದಿ ಇನ್ವೆಸ್ಟರ್, ನೀವು ನಿರ್ಮಾಪಕರು. ಪ್ರತಿಯೊಂದಕ್ಕೂ ನೀವು ಇನ್ವಾಲ್ವ್ಮೆಂಟ್ ಇರಬೇಕು, ಪ್ರತಿಯೊಂದು ಗಮನಿಸ್ತಾ ಇರಬೇಕು, ಪ್ರತಿಯೊಂದು ಪೇಮೆಂಟ್ ನಿಮ್ಮ ಮುಖಾಂತರನೇ ಹೋಗ್ಬೇಕು. ನೀವು ಇವ್ರನ್ನ ಇಟ್ಕೊಂಡ್ರೆ ದುಡ್ಡು ಕಳ್ಕೊತೀರಾ. ನಿರ್ದೇಶಕರಿಗೆ ಹೇಳೋದೇನಂದ್ರೆ ಪ್ರತಿಯೊಂದನ್ನು ತಿಳ್ಕೊಳ್ಳಿ ಫಸ್ಟ್. ಎಲ್ಲೋ ಒಂದು